ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಂದೂಕು ಹಿಡಿದು ನ್ಯಾಯ ಕೊಡಿಸ್ತೀವಿ ಅಂತ ಕಾಡು ಸೇರಿದ್ದವರ ಕಡೆಯ ಕುಂಡಿಗಳು ಕೂಡ ಇಂದು ನಾಡು ಸೇರಿದ್ದಾರೆ. ಅಲ್ಲಿಗೆ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ಇತಿಹಾಸದ ಪುಟ ಸೇರಿದೆ. ರಾಜ್ಯ ನಕ್ಸಲ್ ಮುಕ್ತವಾಗಿದೆ. ಸಿಎಂ ಸಮ್ಮುಖದಲ್ಲಿ ರಾಜ್ಯದ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಸಕ್ರಿಯರಾಗಿದ್ದ 6 ಮಂದಿ ನಕ್ಸಲರು ಶರಣಾಗತರಾಗಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಂದೂಕಿನಿಂದ ಬದುಕಿನ ಕಡೆಗೆ. ಕಾಡಿಗೆ ಹೋಗಿ ಕ್ರಾಂತಿ ಮಾಡ್ತೀವಿ ಅಂದುಕೊಂಡಿದ್ದ ಕಾಡಂಚಿನ ಊರುಗಳ ಯುವಕ ಯುವತಿಯರು ತಮ್ಮ ಬದುಕಿನ ಬಹುಮುಖ್ಯ ಭಾಗವನ್ನು ಕಾಡಿನಲ್ಲಿ ಅಲಿತಾನೆ ಕಳೆದಿದ್ದಾರೆ. ಜೀವ ಭಯದಿಂದಲೇ ಬದುಕು ಸಾಗಿಸಿದರು. ಪೊಲೀಸರ ಕೂಂಬಿಂಗ್ ವೇಳೆ ದಾಳಿ ಮಾಡಲು ಮುಂದಾದವರನ್ನ ಅಲ್ಲೇ ಕೊಂದು ಹಾಕಲಾಗಿತ್ತು, ಎನ್ಕೌಂಟರ್ ಮಾಡಲಾಗಿತ್ತು. ಹಾಗೆ ಇತ್ತೀಚೆಗೆ ಸತ್ತವನು ಕರ್ನಾಟಕದ ನಕ್ಸಲ್ ನಾಯಕ ವಿಕ್ರಮ್ ಗೌಡ. ಸಾಕೇತ್ ರಾಜನ್ ಮೂಲಕ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಶುರುವಾಗಿದ್ದ ನಕ್ಸಲ್ ಚಟುವಟಿಕೆಯಲ್ಲಿ ಮೊದಲು ಅದೇ ಸಾಕೇತ್ ರಾಜನ್ನನ್ನ ಎನ್ಕೌಂಟರ್ ಮೂಲಕ ಕೊಂದು ಹಾಕಲಾಗಿತ್ತು. ಆಗ ಕರ್ನಾಟಕದಲ್ಲಿ ಧರಮ್ ಸಿಂಗ್ ಸರ್ಕಾರ ಇತ್ತು. ಆದರೆ ಇಂದಿಗೆ ಕರ್ನಾಟಕದ ಮಲೆನಾಡು ಪ್ರದೇಶ ನಕ್ಸಲ್ ಮುಕ್ತವಾಗಿದೆ. ಇದೇ ಕಾರಣಕ್ಕಾಗಿ ಕಡೆಯ 6 ನಕ್ಸಲರನ್ನ ಮುಖ್ಯಮಂತ್ರಿಯವರ ಗೃಹ ಕಚೇರಿಯಲ್ಲೇ ಸರೆಂಡರ್ ಮಾಡಿಸಿ ರಾಜ್ಯವನ್ನ ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡಲಾಗಿದೆ. ಆದರೆ ಕಾಡಲ್ಲಿದ್ದ ನಕ್ಸಲರನ್ನ ಈಗ ನಾಡಿಗೆ ತಂದಿದ್ದಾರೆ ಅಂತ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಆಕ್ಷೇಪ ಎತ್ತಿದ್ದಾರೆ. ಹಾಗಿದ್ದರೆ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಹೇಗೆ ನಡೆಯಿತು? ಚಿಕ್ಕಮಗಳೂರಿನ ಬದಲು ಬೆಂಗಳೂರಿಗೆ ಬಂದು ಇಲ್ಲಿ ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದು ಏಕೆ? ಇನ್ನು ಮುಂದೆ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ನಿಂತು ಹೋಗುತ್ತಾ ಅನ್ನೋದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಡಿನ್ನರ್ಗೆ ತಣ್ಣೀರು. ಎಲ್ಲ ಜೊತೆ ಸೇರಿ ಒಳ್ಳೆ ಡಿನ್ನರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ತಣ್ಣೀರು ಹಾಕೋ ಕೆಲಸವನ್ನು ಕಾಂಗ್ರೆಸ್ನ ನಾಯಕತ್ವ ಮಾಡಿದೆ. ಇದು ಕೈಪಾಳ್ಯದಲ್ಲಿ ನಡೀತಿರುವ ಒಳ ಬೇಗುದಿಯ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ. ಆದರೆ ಪಕ್ಷದ ಆಂತರಿಕ ಬಿಕ್ಕಟ್ಟು ಮುಂದೆ ದೊಡ್ಡ ಇಕ್ಕಟ್ಟು ಸೃಷ್ಟಿಸಬಾರ್ದು ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಡಿನ್ನರ್ಗೆ ಕೂರೋದಕ್ಕೆ ಮುಂಚಿತವಾಗಿಯೇ ಅವರನ್ನು ತಡೆದಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಆದರೆ ಹೀಗೆ ತಡೆಯೋದರ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂತಹ ಆಕ್ಷೇಪ ಒಂದೆಡೆ ಇದ್ದರೆ, ಡಿನ್ನರ್ ನಿಂತಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ ಅನ್ನುವಂತಹ ಹೊಸ ಆಶ್ವಾಸನೆಯನ್ನು ನೀಡಿದ್ದಾರೆ ಡಿನ್ನರ್ ಪಾರ್ಟಿಯ ಆಯೋಜಕರಾಗಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಡಿನ್ನರ್ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ನೀಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಂದೂಕಿನಿಂದ ಬದುಕಿನ ಕಡೆಗೆ. ಬಂದೂಕು ಹಿಡಿದು ಹೊರಟಿದ್ರು, ಕ್ರಾಂತಿ ಮಾಡುವಂಥದ್ದು ಒಂದು ಉದ್ದೇಶ. ಅನ್ಯಾಯ ಆಗ್ತಿದೆ, ಅನ್ಯಾಯದ ವಿರುದ್ಧದ ಪ್ರತಿಭಟನೆ ಅನ್ನುವಂಥದ್ದು ಮತ್ತೊಂದು ಮಾತು. ಆದರೆ ಅಂತಿಮವಾಗಿ ಇವರೆಲ್ಲರನ್ನೂ ಕೂಡ ಕೆಂಪು ಉಗ್ರರ ಸಾಲಿನಲ್ಲಿ ಸೇರಿಸಲಾಗುತ್ತೆ. ಈಗ ಬಂದೂಕನ್ನು ಬಿಟ್ಟು ಬದುಕಿನ ಕಡೆಗೆ ಮರಳಿ ಬಂದಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಉದ್ದೇಶದೊಂದಿಗೆ ಬಂದಿದ್ದಾರೆ. ತಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಯವರು ಕೂಡ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸ್ವಾಗತಿಸಿದ್ದಾರೆ. ಅದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. ಚಿಕ್ಕಮಗಳೂರಿನ ಡಿಸಿ ಕಚೇರಿ ಆವರಣದಲ್ಲಿ ಬೆಳಿಗ್ಗೆಯೇ ಜನಜಂಗುಳಿ ಇತ್ತು. ಸರ್ಕಾರಗಳ ವಿರುದ್ಧ ಸಿಡಿದೆದ್ದು ಬಂದೂಕುಧಾರಿ ನಕ್ಸಲ್ಗಳಾಗಿದ್ದ 6 ಮಂದಿ ಶರಣಾಗ್ತಾರೆ ಎನ್ನುತ್ತಲೇ ಡಿಸಿ ಕಚೇರಿ ಆವರಣದಲ್ಲಿ ಜನಸಾಗರವೇ ಸೇರಿತ್ತು. ಆದರೆ ಈ 6 ಮಂದಿಯ ಶರಣಾಗತಿಯೊಂದಿಗೆ ಇಡೀ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣ ಬಂದ್ ಆಗ್ತಿದೆ. ಇದೇ ಕಾರಣಕ್ಕೆ ಚಿಕ್ಕಮಗಳೂರು ಡಿಸಿ ಕಚೇರಿ ಬದಲು ಬೆಂಗಳೂರಿನಲ್ಲಿ ಸಿಎಂ ಕಚೇರಿಯಲ್ಲೇ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ನಡೆಯುತ್ತೆ ಎಂಬ ಸಂದೇಶ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ತಲುಪಿತ್ತು. ಇಷ್ಟಾಗುತ್ತಿದ್ದಂತೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ನಕ್ಸಲರ ತಂಡ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಹೊರಟಿತ್ತು. ನಕ್ಸಲರು ಮತ್ತು ಸರ್ಕಾರದ ಸಂಧಾನಕಾರರಾಗಿದ್ದ ಸಂಘಟನೆಗಳು, ನಾಯಕರು ಸಹ ನಕ್ಸಲರೊಂದಿಗೆ ಬೆಂಗಳೂರಿಗೆ ಹೊರಟರು. ಶರಣಾಗಿರುವ ನಕ್ಸಲ್ ಮುಂಡಗಾರು ಲತಾ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಮುಂಡಗಾರು ನಿವಾಸಿ. 6ನೇ ತರಗತಿವರೆಗೆ ಓದಿ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಕುದುರೆಮುಖ ವಿಮೋಚನಾ ಚಳುವಳಿಯಲ್ಲಿ ಭಾಗಿಯಾಗಿದ್ರು.
2000ನೇ ಇಸ್ವಿಯಲ್ಲಿ 18ನೇ ವಯಸ್ಸಿಗೆ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯರಾದರು. ಲತಾ ವಿರುದ್ಧ ಒಟ್ಟು 85 ಪ್ರಕರಣಗಳು ದಾಖಲಾಗಿವೆ. ಮತ್ತೋರ್ವ ನಕ್ಸಲ್ ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ನಿವಾಸಿ. ಆದಿವಾಸಿ ಮಹಿಳೆಯಾಗಿದ್ದು 3ನೇ ತರಗತಿವರೆಗೆ ಮಾತ್ರ ಶಿಕ್ಷಣ. ಕುದುರೆಮುಖ ರಾಷ್ಟ್ರೀಯ ಯೋಜನೆಯ ಸಂತ್ರಸ್ತೆ. ಕುಟುಂಬದ ಮೇಲಿನ ಪೊಲೀಸ್ ದೌರ್ಜನ್ಯಕ್ಕೆ ನೊಂದು 2004ರಲ್ಲಿ 19ನೇ ವಯಸ್ಸಿನಲ್ಲಿ ನಕ್ಸಲ್ ಆದಳು. ಕರ್ನಾಟಕ, ಕೇರಳ ತಂಡಗಳ ಸದಸ್ಯೆ ಆಗಿದ್ದಳು. ಸುಂದರಿ ಸಹೋದರ ವಸಂತ್ ಅಲಿಯಾಸ್ ಆನಂದ್ ಕೂಡ ನಕ್ಸಲ್. 2010ರ ಎನ್ಕೌಂಟರ್ನಲ್ಲಿ ಆನಂದ್ ಹತ್ಯೆಯಾಗಿತ್ತು. ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಸುಂದರಿ ವಿರುದ್ಧ 3 ಸೇರಿದಂತೆ ಒಟ್ಟು 71 ಕೇಸುಗಳಿವೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊಳೆ ನಿವಾಸಿ ವನಜಾಕ್ಷಿ 1985ರಲ್ಲಿ SSLCವರೆಗೂ ಶಿಕ್ಷಣ ಆಗಿದೆ. 1992 ಮತ್ತು 1997ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಳು. ಭೂಮಾಲೀಕರ ವಿರುದ್ಧ ಹೋರಾಟ ಮಾಡುತ್ತಲೇ 2000ನೇ ಇಸವಿಯಿಂದ ನಕ್ಸಲರ ಹಾದಿಗೆ ಎಂಟ್ರಿ ಕೊಟ್ಲು. ನಕ್ಸಲ್ ತಂಡದ ಅತಿ ಹಿರಿಯ ಸದಸ್ಯೆ ವನಜಾಕ್ಷಿ ವಿರುದ್ಧ 29 ಕೇಸ್ಗಳು ದಾಖಲಾಗಿವೆ. ರಾಯಚೂರು ಜಿಲ್ಲೆಯ ಮಾನ್ವಿಯ ಆರೋಲಿ ನಿವಾಸಿ ಮಾರೆಪ್ಪ ಆರೋಲಿ BA ವರೆಗೂ ಓದಿರುವ ದಲಿತ ಯುವಕನಿಗೆ ಕಾಲೇಜು ದಿನಗಳಲ್ಲೇ ಮಾವೋವಾದಿ ಕಡೆ ಒಲವಿತ್ತು. ನಕ್ಸಲ್ ಸಿದ್ಧಾಂತದಿಂದ ಪ್ರೇರೇಪಿತನಾಗಿದ್ದ ಮಾರೆಪ್ಪ 2000ನೇ ಇಸ್ವಿಯಲ್ಲಿ 24ನೇ ವಯಸ್ಸಿಗೆ ನಕ್ಸಲ್ ಗುಂಪು ಸೇರಿಕೊಂಡ. ಶ್ರೀಮಂತರ ದಬ್ಬಾಳಿಕೆ ವಿರೋಧಿಸಿ ನಕ್ಸಲ್ ಚಟುವಟಿಕೆಗೆ ಎಂಟ್ರಿ ಕೊಟ್ಟ. ಆದಿವಾಸಿಗಳ ಹಕ್ಕುಗಳ ಹೋರಾಟವೇ ಮುಖ್ಯವಾಗಿದ್ದು ಮಾರೆಪ್ಪ ವಿರುದ್ಧ 50 ಪ್ರಕರಣಗಳು ದಾಖಲಾಗಿವೆ. ನಕ್ಸಲ್ ಟೀಮ್ನ ಮತ್ತೋರ್ವ ಸದಸ್ಯ ಕೆ ವಸಂತ್ ತಮಿಳುನಾಡಿನ ವೆಲ್ಲೂರ್ನವ. ಬಿಟೆಕ್ ಪದವೀಧರನಾದರೂ ನಕ್ಸಲಿಸಂನತ್ತ ಒಲವಿತ್ತು. 2010ರಲ್ಲಿ ಪದವಿ ಮುಗಿಸಿ ನಕ್ಸಲ್ ಗುಂಪು ಸೇರ್ಪಡೆಯಾದ. ಕರ್ನಾಟಕದಲ್ಲಿದ್ದ ನಕ್ಸಲ್ ದಳದ ಸದಸ್ಯನಾಗಿದ್ದ ವಸಂತ್. ಈ ವಸಂತ್ ಮೇಲೆ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ 8 ಕೇಸ್ಗಳಿವೆ. ಕೇರಳದ ವಯನಾಡು ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ TN ಜೀಶಾ 8ನೇ ತರಗತಿವರೆಗೆ ಕಲಿಕೆ, ಬಳಿಕ ನಕ್ಸಲ್ ಗುಂಪಿಗೆ ಸೇರ್ಪಡೆಯಾದಳು. 2018ರಲ್ಲಿ ಕೇರಳದಲ್ಲಿ ನಕ್ಸಲ್ ಆಗಿದ್ದು 2023ಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಲು. ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಸಕ್ರಿಯಳಾಗಿದ್ದಳು. ನಕ್ಸಲ್ ತಂಡದ ಕಿರಿಯ ಸದಸ್ಯೆ TN ಜೀಶಾ ವಿರುದ್ಧ 17 ಪ್ರಕರಣಗಳಿವೆ. ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಲೇ ಅವರ ಕುಟುಂಬ ಸದಸ್ಯರು ಖುಷಿ ಪಡುತ್ತಿದ್ದಾರೆ. ರಾಯಚೂರಿನ ಆರೋಲಿ ಗ್ರಾಮದಲ್ಲಿ ಮಾರೆಪ್ಪ ತಾಯಿ ಗೌರಮ್ಮ ಕಣ್ಣೀರಿಟ್ಟಿದ್ದಾರೆ. ಮಗನ ಬರುವಿಕೆಗಾಗಿ 25 ವರ್ಷಗಳಿಂದ ಕಾದು ಕುಳಿತಿದ್ದರು ಗೌರಮ್ಮ. ನನ್ನ ಮಗ ನನಗೆ ಬೇಕಾಗಿತ್ತು, ಬರಲ್ಲ ಅಂತೀನಿ. ಏನಪ್ಪ ನನ್ನ ಮಗ ನನಗೆ ಬೇಕು. 40 ವರ್ಷ ಆಗ್ಯದ ನೋಡ್ರಿ. ನೋಡ್ಲಾರ್ದ ಏನು ಮಾಡ್ತದೆ, ಹೆಂಗೆ ಮಾಡ್ಬೇಕು, ಹೆಂಗಿಲ್ಲ. ಒಂದು ಕಳ್ತನ ಮಾಡಿಲ್ಲ, ಒಂದು ಚೌತನ ಮಾಡಿಲ್ಲ. ಈ ದಿನ ಹೋಗ್ಯಾನ, ಮತ್ತೆ ಇವಾಗ ಚಲೋ ಇರ್ಬೇಕಪ್ಪ. ಆತಗೆ ಗೌರ್ಮೆಂಟ್ ಏನಾನ ಸಹಾಯ ಮಾಡಿದ್ರೆ ಆತನ ಪಾಡಿಗೆ ಆತನ ಇರ್ತಾನಲ್ಲ. ನಮ್ಗೆ ಜಮೀನು ಎಷ್ಟೇ ಇಲ್ಲ, 3 ಎಕರೆ ಐತೆ. ಅಷ್ಟರಾಗೆ ಇಲ್ಲಿ ತನಕ ಬಂದೀವಿ. ಏನು ಅವ್ರಿಗೆ ಏನಾನ ಉದ್ಯೋಗ ಯಾವುದನ್ನ ಸಣ್ಣದು ಯಾವ ಪುಟ ಯಾವುದನ್ನ ಕೊಟ್ಟರೆ ಬೇಸೈತೆ ಅಂತ ನಾವು ನಮ್ಮ ಮನಸ್ಸಿಗೆ ಇಷ್ಟ ಐತೆ. ನಕ್ಸಲರ ಶರಣಾಗತಿಗೆ ಸರ್ಕಾರ ಈಗ ತೋರಿರುವ ಆಸಕ್ತಿಯನ್ನು ಮೊದಲೇ ತೋರಿದ್ದರೆ ಉತ್ತಮ ಆಗ್ತಿತ್ತು ಎಂಬುದು ಮುಂಡಗಾರು ಲತಾ ಸಹೋದರನ ಅಳಲಾಗಿತ್ತು. ಸಾಕಷ್ಟು ವರ್ಷಗಳಿಂದ ಅವಳು ಈ ತರದ ಒಂದು ಬೇರೆ ಚಳುವಳಿಯಲ್ಲಿ ಭಾಗಿಯಾಗಿದ್ಲು. ಇದರಿಂದ ಅಲ್ಲಿರ್ತಕ್ಕಂತಹ ಜನರಿಗೂ ಸ್ವಲ್ಪ ಪೊಲೀಸ್ ಇಲಾಖೆಗಳಿಂದ ತೊಂದರೆಗಳಾಗ್ತಿದ್ವು. ಇವೆಲ್ಲ ಅಂದ್ರೆ ಅಲ್ಲಿ ಮೂಲ ಸಮಸ್ಯೆಗಳಿತ್ತು. ಅಲ್ಲಿ ಆ ಒಂದು ಮೂಲ ಸಮಸ್ಯೆಗಳನ್ನು ಸರ್ಕಾರ ಆಗಿನ ಸಂದರ್ಭದಲ್ಲಿ ಮಾಡಿದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು, ಇಷ್ಟೆಲ್ಲ ಒಂದು ಕಾರ್ಯಾಚರಣೆಗೆ ಹಾಕುವಂತಹ ಮೊತ್ತದಲ್ಲಿ ಇವರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಈ ಹೋರಾಟದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಹಾಗಾಗಿ ಇವರೆಲ್ಲ ನಕ್ಸಲ್ ಚಳವಳಿಗೆ ಭಾಗಿಯಾದರು. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತರಾಗಬೇಕಿದ್ದ ನಕ್ಸಲರು ಬೆಂಗಳೂರಿಗೆ ಬಂದು ಶರಣಾದರು. ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಸಮಾಜದ ಮುಖ್ಯವಾಹಿನಿಗೆ ಬರುವ ಶಪಥ ಮಾಡಿದ್ರು. ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನ ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ಶರಣಾಗಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಸರ್ಕಾರವೇ ನಕ್ಸಲರನ್ನ ಶರಣು ಮಾಡಿಸಿಕೊಂಡಿದೆ. ಆದರೆ ಅವರನ್ನ ಜೈಲಲ್ಲಿ ಇಡೋ ಬದಲು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂಬುದು ಮಾಜಿ ನಕ್ಸಲರ ವಾದ. ಇದುವರೆಗೆ ಆದಂಥ ಈ ಮುಖ್ಯವಾಹಿನಿಯ ವಿಚಾರದಲ್ಲಿ ನ್ಯಾಯ ದೊರಕಿಸಿಲ್ಲ. ಈಗ ಕನ್ಯಾಕುಮಾರಿ 7.5 ವರ್ಷ 8 ವರ್ಷ ಆಗ್ತಾ ಇದೆ, ಜೈಲಲ್ಲಿದ್ದಾರೆ. ಜೈಲನ್ನು ಮುಖ್ಯವಾಹಿನಿ ಅಂತ ಕರೆಯೋಕ್ಕಾಗುತ್ತಾ? ಇದು ಅವರೆಲ್ಲರನ್ನು ಮುಖ್ಯವಾಹಿನಿ ನಿಜ ಅರ್ಥದಲ್ಲಿ ತಂದಾಗ, ಅವರ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಿದಾಗ, ಅವರಿಗೆ ನ್ಯಾಯ ಒದಗಿಸಿದಾಗ ನಾವು ಅದನ್ನು
ಸ್ವಾಗತ ಮಾಡೋದು, ಗೌರವಿಸೋದೋ ಏನೋ ಒಂದು ಮಾಡಲಿಕ್ಕಾಗುತ್ತೆ. ಇವಾಗ ಜೈಲಲ್ಲಿ ಕೂರಿಸೋದಕ್ಕೆ ಮುಖ್ಯವಾಹಿನಿ ಅಂತ ಕರೆಯೋದು ಅಂತ ನನಗಂತೂ ಖಂಡಿತ ಅನಿಸೋದಿಲ್ಲ. ಇವಾಗ ಅದನ್ನು ಮಾಡಿ ತೋರಿಸಲಿ, ಅವರು ಮಾಡಿದರೆ ಖಂಡಿತ ಸಂತೋಷ, ಸ್ವಾಗತ. ಅದು ಬಿಟ್ಟು ಕನ್ಯಾಕುಮಾರಿ ಥರದ ಸ್ಥಿತಿ ಬಂದರೆ ಯಾರೂ ಅದನ್ನು ಸ್ವಾಗತ ಮಾಡೋಕ್ಕೆ ಕಷ್ಟ. ಅದು ಆದರೆ ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಬಿಜೆಪಿ. ನಕ್ಸಲ್ ಶರಣಾಗತಿಯೇ ಅತ್ಯಂತ ಆತಂಕಕಾರಿ. ಕಾಡ ನಕ್ಸಲೀಯರನ್ನ ನಾಡ ನಕ್ಸಲೀಯರನ್ನಾಗಿ ಮಾಡುವ ಪ್ಯಾಕೇಜ್ ಸರ್ಕಾರದ್ದು ಎಂದಿದೆ. ಬಡವರಿಗೆ ನೆರವು ಕೊಡದೆ ಬಂದೂಕು ಹಿಡಿದವರಿಗೆ ನೆರವು ಕೊಡುವುದು ಎಷ್ಟು ಸರಿ ಎಂಬುದು ಬಿಜೆಪಿ ಪ್ರಶ್ನೆ. ನಗರದಲ್ಲಿರುವಂಥ ನಕ್ಸಲರು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದು, ಮುಖ್ಯಮಂತ್ರಿಗಳದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು, 1 ವಾರದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ, ನಗರದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದರೆ ಅದಕ್ಕೆ ಇವರೇ ಕಾರಣ. ಆದರೆ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ನಕ್ಸಲರಿಗೆ ಶರಣಾಗತರಾಗಲು ಆಯಾ ರಾಜ್ಯ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿವೆ. ಈ ಮೂಲಕ ಬಂದೂಕು ಹಿಡಿದವರನ್ನ ಕೊಂದು ಮುಗಿಸುವ ಬದಲು ಸಮಾಜದ ಮುಖ್ಯವಾಹಿನಿಗೆ ಬಂದು ನಾಗರಿಕರಂತೆ ಬದುಕಲು ಅವಕಾಶ ಮಾಡಿಕೊಡಲಾಗುತ್ತಿದೆ. ಈ ಮಧ್ಯೆ ನಕ್ಸಲ್ ವಿಕ್ರಮ್ ಗೌಡ ಸಹೋದರ ಸುರೇಶ್ ಗೌಡ ಮಾತನಾಡಿದ್ದಾರೆ. ನನ್ನ ಸಹೋದರ ವಿಕ್ರಮ್ ಗೌಡನಿಗೂ ಇದೇ ರೀತಿ ಶರಣಾಗಲು ಅವಕಾಶ ನೀಡಬೇಕಿತ್ತು. ಈ ಯೋಜನೆ ಮೊದಲೇ ಘೋಷಣೆ ಮಾಡಿದ್ರೆ ನನ್ನ ಅಣ್ಣನೂ ಶರಣಾಗುತ್ತಿದ್ದ, ಒಳ್ಳೆಯ ಜೀವನ ನಮ್ಮೊಂದಿಗೆ ನಡೆಸುತ್ತಿದ್ದ. ಸ್ವಲ್ಪ ದಿನ ಜೈಲುವಾಸ ಅನುಭವಿಸಿ ಮುಂದೆಯಾದರೂ ಒಳ್ಳೆಯ ಜೀವನ ನಡೆಸುವ ಅವಕಾಶ ಇತ್ತು. ಶರಣಾಗುವ ನಕ್ಸಲರಿಗೆ ನೀಡುವ ಪರಿಹಾರ, ವಸತಿ ನಮಗೂ ನೀಡಿ, ನಾವು ಬಹಳ ಕಷ್ಟದಲ್ಲಿದ್ದೇವೆ ಅಂತ ಹೇಳಿದ್ರು. ನಮ್ಮ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗಬಾರ್ದು. ಯಾವರ ಮನೆಯವರು ಕೂಡ ನೋವು ಅನುಭವಿಸಿ ಕಷ್ಟಕ್ಕೆ ಸಿಗಬಾರ್ದು. ಆದ್ದರಿಂದ ಸರೆಂಡರ್ ಆಗ್ತಿರೋ ನಕ್ಸಲರನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ಸದ್ಯ ಸರೆಂಡರ್ ಆಗಿರುವ ನಕ್ಸಲರು ಬಂದೂಕು ಬಿಟ್ಟು ಬದುಕು ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿದ್ದ ಹಲವು ಸಮಸ್ಯೆಗಳು ಆ ಊರುಗಳಲ್ಲಿ ನಕ್ಸಲ್ ಚಟುವಟಿಕೆ ಆರಂಭವಾಗಲು ಕಾರಣ ಎಂಬ ವಾದ ಇದ್ದೇ ಇದೆ. ಹೀಗಾಗಿ ಸರ್ಕಾರ ಮಲೆನಾಡು ಭಾಗದ ಹಳ್ಳಿಗಳಲ್ಲಿ ಜನರು ಎದುರಿಸುತ್ತಿದ್ದ ಸಮಸ್ಯೆಗಳು ಹಾಗೂ ದೌರ್ಜನ್ಯಗಳನ್ನು ತಡೆಯುವ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ನಕ್ಸಲ್ ಬದುಕನ್ನು ಮುಗಿಸಿ ಈಗ ಅವರು ನಿಜವಾದಂತಹ ಬದುಕಿನ ಕಡೆಗೆ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಹಾಗಾದರೆ ಯಾವ ಸ್ವರೂಪದಲ್ಲಿ ಅವರ ಮುಂದಿನ ಹೆಜ್ಜೆ ಹೆಂಗಿರುತ್ತೆ, ನಕ್ಸಲರ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋಂತ ನೋಡಿದ್ರೆ, ಶರಣಾದ ನಕ್ಸಲರ ಕೇಸ್ಗಳು ಕೋರ್ಟ್ನಲ್ಲಿ ಮುಂದುವರಿತವೆ. ಅವರ ವಿರುದ್ಧದ ಪ್ರಕರಣಗಳಿಂದ ಮುಕ್ತರಾಗುವುದಿಲ್ಲ ಶರಣಾಗತರಾದ ತಕ್ಷಣವೇ. ಶರಣಾದವರ ಕೇಸ್ಗಳನ್ನು ಸರ್ಕಾರ ಉಚಿತವಾಗಿ ನಡೆಸುವಂತಹ ಕೆಲಸವನ್ನು ಕೂಡ ಸರ್ಕಾರದ ಕಡೆಯಿಂದ ನಡೆಯುತ್ತೆ. ಅವ್ರಿಗೆ ವಕೀಲರ ನೀಡುವಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ನಕ್ಸಲ್ ಸಂಬಂಧಿತ ಪ್ರಕರಣಗಳಿಗೆ ಸರ್ಕಾರಿ ವಕೀಲರ ನೇಮಕಗಳು ಕೂಡ ಆಗ್ತವೆ ಮತ್ತು ಇದನ್ನು ತ್ವರಿತಗತಿಯಲ್ಲಿ ನಡೆಸಬೇಕು ಅನ್ನುವಂಥ ಅವರೊಂದು ಬೇಡಿಕೆ ಇತ್ತು. ಶರಣಾದವರ ಮೇಲಿನ ಸುಳ್ಳು ಕೇಸ್ ಆರೋಪದ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಅದರಲ್ಲಿ ನಿಜವಾದಂತಹ ಪ್ರಕರಣಗಳು ಯಾವುದು, ಪ್ರಕರಣಗಳ ತೀವ್ರತೆ ಪರಿಗಣಿಸಿ ಸರ್ಕಾರವೇ ಕೇಸ್ ವಾಪಸ್ ಪಡ್ಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಸರ್ಕಾರ ಆ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಬಹುದು. ಆ ಒಂದು ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ತ್ವರಿತವಾಗಿ ಕೇಸ್ಗಳ ವಿಚಾರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡಬಹುದು. ಈ ಮೂಲಕ ಕರ್ನಾಟಕದಲ್ಲಿ ಮತ್ತೊಂದು ಇವರು ಈ ರೀತಿಯಾದಂತಹ ನಕ್ಸಲ್ ಚಟುವಟಿಕೆಗಳು ಆಗದಂತೆ ತಡೆಯುವಂತಹ ಕೆಲಸವನ್ನು ಮಾಡಬಹುದು. ಆರೋಪ ಸಾಬೀತಾದರೆ ನ್ಯಾಯಾಲಯದ ಆದೇಶದ ಪ್ರಕಾರನೇ ಅವರಿಗೆ ಶಿಕ್ಷೆಯೂ ಕೂಡ ಆಗುತ್ತೆ. ಯಾವುದೇ ಪ್ರಕರಣದಲ್ಲಿ ಅವರು ಆರೋಪಿಗಳು, ಅವರ ಅಪರಾಧಿಗಳು ಅನ್ನೋಂಥ ಸಾಬೀತಾಯಿತು ಅಂತ ಹೇಳಿದ್ರೆ ಆವಾಗ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಅದನ್ನು ಅವರು ಅನುಭವಿಸಲೇಬೇಕಾಗುತ್ತೆ. ಶರಣಾಗತರಾಗಿದ್ದಾರೆ ಅಂತ ಕೂಡ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಭಾಳ ಮುಖ್ಯವಾಗಿ ಡಿನ್ನರ್ ಪಾರ್ಟಿಯನ್ನು ಮಾಡಬೇಕು ಅಂತ ಇದ್ದರು. ಡಿನ್ನರ್ ಸಭೆಯನ್ನು ಮಾಡಬೇಕು ಅಂದರೆ ಸಭೆಯಲ್ಲಿ ಡಿನ್ನರ್ ಇರುತ್ತೆ, ಸಭೆಯೂ ಇರುತ್ತೆ, ಬೇರೆ ಬೇರೆ ಐಟಮ್ಗಳಿರುತ್ತೆ. ಮೆನು ಕಾರ್ಡ್ ಒಂದು ರೀತಿಯಲ್ಲಿದ್ದರೆ ಈ ಕಡೆಯ ಮೆನು ಬೇರೆ ಇರುತ್ತೆ, ಚರ್ಚೆಯ ಮೆನು ಬೇರೆ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವಾಗಿ ರಾಜಕೀಯದ ಚರ್ಚೆಗಳು ಬಹಳಷ್ಟು ನಡೆಯುವಂಥದ್ದು ಇದ್ದೇ ಇರುತ್ತೆ. ಯಾಕಂದರೆ ಊಟಕ್ಕೆ ಸೇರಿದ್ವಿ ಅಂತ ಹೇಳ್ಕೊಂಡು ಬೇರೆನೇನೋ ಹರಟೆ ಹೊಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಡಿನ್ನರ್ ಸಭೆಯನ್ನು ಆಯೋಜನೆ ಮಾಡಿದ್ದಂಥವರು ಕರ್ನಾಟಕದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದರೆ ಪರಮೇಶ್ವರ್ ಅವರ ಡಿನ್ನರ್ಗೆ ಈಗ ಅವೆಲ್ಲವೂ ಕೂಡ ಮುಗಿದು ಈಗ CLP ಅಸ್ತ್ರದ ಪ್ರಯೋಗ ಆಗಿದೆ. ಕಾಂಗ್ರೆಸ್ ನಲ್ಲಿ ಒಳ ಮುನಿಸು, ಬಣ ಬಡಿದಾಟ, ಇನ್ನು ಪ್ರತ್ಯೇಕ ಸಭೆ ಇವೆಲ್ಲದರ ನಂತರ ಈಗ CLP ಅನ್ನುವಂಥದ್ದಕ್ಕೆ ಬಂದು ನಿಂತಿದೆ. ಅದು ಆ CLPಯ ಮೂಲಕವಾಗಿ ಎಲ್ಲ ಶಾಸಕರನ್ನ ಜೊತೆಗೆ ಕರೆಸಿ ಎಲ್ಲರನ್ನೂ ಕೂಡ ಜೊತೆಯಲ್ಲೇ ಅವ್ರ ಬಣದವರು ಸಪ್ರೇಟಾಗಿ ಊಟ ಮಾಡಿದರು, ಇವ್ರ ಬಣದವರು ಸಪ್ರೇಟಾಗಿ ಅಲ್ಲಿ ಸೇರಿದ್ರು ಅನ್ನೋಂಥದ್ದು ಯಾವುದು ಬೇಡ, ಎಲ್ಲರೂ ಕೂಡ ಜೊತೆ ಸೇರಿ ಒಂದೇ ಮೀಟಿಂಗ್ ಮಾಡೋಣ ಅಂದರೆ ಸಿದ್ದರಾಮಯ್ಯ ಟೀಮ್ನ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಸಿದ್ದರಾಮಯ್ಯನವರ ಟೀಮ್ನ ಪರವಾಗಿಯೇ ಅಥವಾ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಡಿನ್ನರ್ ಸಭೆಯನ್ನು ಪ್ಲಾನ್ ಮಾಡ್ಕೊಂಡಿದ್ರು.
ಆದರೆ ಹೈಕಮಾಂಡ್ ಮೂಲಕವೇ ಬ್ರೇಕ್ ಹಾಕಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದರು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ ಆರೋಪ, ಆಕ್ಷೇಪ, ಅಸಮಾಧಾನ. ಇದೆಲ್ಲವೂ ಕೂಡ ಒಂದು ಭಾಗದಲ್ಲಿ ನಡೀತಾ ಇದ್ದರೆ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತಿಲ್ಲ. ಅವರು ಕೂಡ ಡಿನ್ನರ್ ಪಾರ್ಟಿ ರದ್ದಾದ ಬೆನ್ನಲ್ಲೇ CLP ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕೆಂದರೆ ಡಿನ್ನರ್ ಮೀಟಿಂಗನ್ನು ಯಾರು ಬೇಕಿದ್ರೂ ಕೂಡ ಪೋಸ್ಟ್ಪೋನ್ ಮಾಡಿಸ್ಬೋದು, ನಿಲ್ಲಿಸ್ಬೋದು. ಆದರೆ CLP ಸಭೆಯನ್ನು ಯಾರು ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ. CLP ಸಭೆಯನ್ನು ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಕೂಡ CLP ನಾಯಕರು ಕರೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಅದರ ಪ್ರಕಾರವಾಗಿ ಈಗ ಒಂದು CLP ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಜನವರಿ 13ರ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಹಾಗಾಗಿ ಡಿನ್ನರ್ ಸಭೆ ಯಾರ್ದು ಪ್ರತ್ಯೇಕವಾಗಿಲ್ಲ. ಈಗ ಒಂದೇ ಡಿನ್ನರ್ ಸಭೆ ನಡೆಯುತ್ತೆ. ಯಾಕೆಂದರೆ ಜನವರಿ 13ರ ಸಂಜೆ ನಡೆಯುವಂತಹ ಸಭೆ ಇದೆಯಲ್ಲ, ಅದೇ ಡಿನ್ನರ್ ಸಭೆಯಾಗಿ ಈಗ ಪರಿವರ್ತನೆ ಆಗ್ತಿದೆ. ಇಡೀ CLPಗೆ ಒಂದು ಡಿನ್ನರ್ ಕೂಟವನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಹೊಸ ವರ್ಷದ ಆಚರಣೆಯ ವಿಚಾರವನ್ನು ಮುಂದಿಟ್ಟುಕೊಂಡು CLP ಸಭೆ ಜೊತೆಗೆ ಪದಾಧಿಕಾರಿಗಳ ಸಭೆಯನ್ನು ಕೂಡ ನಿಗದಿ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಾಚರಣೆ, ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಬೇಕು. ಇವೆಲ್ಲವೂ ಕೂಡ ಅಜೆಂಡಾದಲ್ಲಿರುವಂಥ ಅಂಶಗಳು. ಹೀಗಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಸುದೀರ್ಘವಾದಂತಹ ಸಭೆ ಇರುತ್ತೆ. ಆಕ್ಷೇಪಗಳು ಬರ್ಬೋದು, ನಾವು ಹೆಂಗೆ ಮಾಡಬೇಕು, ZPTPಗೆ ಹೆಂಗೆ ಪ್ರಿಪೇರ್ ಆಗಬೇಕು, ನೀವು ಪ್ರತ್ಯೇಕವಾಗಿ ಕೂತ್ಕೊಂಡು ಯಾವುದಕ್ಕೂ ಯಾವುದೇ ಎಲೆಕ್ಷನ್ಗೂ ಪ್ರಿಪೇರ್ ಆಗೋದು ಬೇಡ, ಎಲ್ಲರ ಜೊತೆಗೆ ಕೂತ್ಕೊಂಡು ಪ್ರಿಪೇರ್ ಮಾಡಿಬಿಡೋಣ, ಎಲೆಕ್ಷನ್ಗೆ ರೆಡಿ ಆಗಿಬಿಡೋಣ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಕೊಡುವಂತಹ ನಿಟ್ಟಲ್ಲೂ ಕೂಡ ಸಭೆಯನ್ನು ನಡೆಸಲಾಗುತ್ತೆ. ಇದು CLP ಸಭೆಯಲ್ಲಿ CLPಯ ಅಜೆಂಡಾ ವಿಚಾರಕ್ಕೆ ಬಂದಾಗ ಹೊಸ ವರ್ಷದ ಶುಭಾಶಯ ಕೋರುವಂಥದ್ದು ಇದರ ಬಹಳ ಮುಖ್ಯವಾದಂಥ ಅಜೆಂಡಾ. ಎಲ್ಲ ಶಾಸಕರನ್ನು ಕರೆಸಿ, ಪದಾಧಿಕಾರಿಗಳನ್ನು ಕರೆಸಿ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅನ್ನುವಂಥದ್ದು ಹೇಳಬೇಕು. ಹಾಗಾಗಿ ಹೊಸ ವರ್ಷದ ಶುಭಾಶಯ ವಿನಿಮಯಕ್ಕೆ ಇದಕ್ಕೆ ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಬಜೆಟ್ ಪೂರ್ವಭಾವಿಯಾಗಿಯೂ ಕೂಡ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಳ್ಬೋದು. ಬಜೆಟ್ನಲ್ಲಿ ಏನೇನನ್ನು ನಿರೀಕ್ಷೆ ಮಾಡ್ಕೊಳ್ಬೋದು. ಯಾಕಂದರೆ ಕಾಂಗ್ರೆಸ್ ಶಾಸಕರ ಅತಿದೊಡ್ಡ ಆಕ್ಷೇಪ ಈ ಸರ್ಕಾರದ ಬಗ್ಗೆ ಏನಾದರೂ ಇದೆ ಅಂತೇಳಿ ಆದರೆ, ನೀವು 52,000 ಕೋಟಿ ರೂಪಾಯಿನ ಗ್ಯಾರಂಟಿ ಮೂಲಕವಾಗಿ ನಮ್ಮದೇ ಕ್ಷೇತ್ರಗಳಲ್ಲಿರುವಂತಹ ಜನರಿಗೆ ಕೊಡ್ತಿದ್ದೀರಿ ನಿಜ, ಆದರೆ ಅದೇ ಜನ ಮತ್ತೆ ಅಕೌಂಟಿಗೆ ಬಂದಿರುವಂಥ ದುಡ್ಡಿನ ಜೊತೆಗೆ ರೋಡ್ಗೆ ಯಾಕೆ ದುಡ್ಡು ಬಂದಿಲ್ಲ ಅಂತ ಕೇಳ್ತಾರೆ, ಸೇತುವೆ ಯಾಕೆ ಕಟ್ಟಿಲ್ಲ ಅಂತ ಕೇಳ್ತಾರೆ, ನೀರು ಯಾಕೆ ಬರ್ತಿಲ್ಲ ಅಂತ ಕೇಳ್ತಾರೆ, ಅದಕ್ಕೆ ದುಡ್ಡು ಕೊಡಿ ಅನ್ನುವಂಥದ್ದು ಶಾಸಕರ ಅಳಲಾಗಿದೆ. ಹೀಗಾಗಿ ಅವುಗಳನ್ನು ಈಡೇರಿಸಬೇಕು. ಈ ಬಾರಿ ಈಡೇರಿಸದೆ ಹೋದರೆ ಮುಂದಿನ ಬಾರಿ ಈಡೇರಿಸೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ಹೀಗಾಗಿ ಇದು ಬಹಳ ಕ್ರೂಷಿಯಲ್ ಆಗಿರುವಂತಹ ವರ್ಷ ಈ ಬಾರಿಯ ಬಜೆಟ್. ಯಾಕಂದರೆ ಮಧ್ಯದಲ್ಲಿ ಬರುವಂತಹ ಬಜೆಟ್ ಇದಾಗಿರುತ್ತೆ. ಡಿನ್ನರ್ ಮೀಟಿಂಗ್ ಗೊಂದಲಕ್ಕೂ ಕೂಡ ಒಂದು ಪರಿಹಾರ ಸೂತ್ರವನ್ನು CLP ಮೂಲಕವಾಗಿ ಹೆಣೆಯಲಾಗಿದೆ. ಯಾಕಂದರೆ ಎಲ್ಲರೂ ಜೊತೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದರೆ ಏನಾಗುತ್ತೆ, ಏನೂ ಆಗೋದಿಲ್ಲ, ಎಲ್ಲರೂ ಜೊತೆಯಾಗಿದ್ದಾರೆ ಅನ್ನುವಂಥ ಸಂದೇಶ ಮಾತ್ರ ರವಾನೆ ಆಗುತ್ತೆ. ಅಂಥದ್ದಕ್ಕಾಗಿ ಒಂದು ಡಿನ್ನರ್ ಮೀಟಿಂಗ್ ಗೊಂದಲಕ್ಕೆ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲೂ ಕೂಡ CLP ಅಸ್ತ್ರದ ಪ್ರಯೋಗ ಆಗಿದೆ. ನಾಯಕತ್ವ ಬದಲಾವಣೆ ಊಹಾಪೋಹಕ್ಕೂ ಕೂಡ ಇದರಿಂದ ತೆರೆ ಬೀಳುತ್ತೆ. ಯಾಕಂದರೆ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ರಲ್ಲ, ಹಾಗಾಗಿ ಸಂಕ್ರಾಂತಿಯ ಹಿಂದಿನ ದಿವಸನೇ ಒಂದು ಸಭೆನ ಮಾಡಿ ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡಿದಾಗ ಸಂಕ್ರಾಂತಿ ಬಂದಿರುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಯಾವುದೇ ಕ್ರಾಂತಿ ಆಗಿರಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಉಳಿದವರಿಗೆ ಕಳಿಸಬೇಕಾಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆಯ ಊಹಾಪೋಹಕ್ಕೂ ತೆರೆ ಎಳೆಯುವಂಥ ನಿಟ್ಟಲ್ಲಿ ವರ್ಷದ ಆರಂಭದಲ್ಲೇ ಅದಕ್ಕೊಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಭಾಗವಾಗಿಯೂ ಕೂಡ CLP ಇದ್ದೇ ಇರುತ್ತೆ. ಯಾಕಂದರೆ ಶಾಸಕರು ಅಲ್ಲೊಬ್ಬರ ಸಮಾಧಾನ ಹೇಳೋದು, ಇಲ್ಲಿ ಈ ಕ್ಷೇತ್ರದ ಶಾಸಕರಿಂದ ನಮ್ಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳೋದು, ಇವೆಲ್ಲ ಆಗಬಾರ್ದು. ಏನೇ ಮಾತಾಡದಿದ್ರು ನಿಮಗೆ ವೇದಿಕೆ ಸಿದ್ಧವಾಗಿದೆ, ಇಲ್ಲೇ ಮಾತಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರಯತ್ನ ಸಾಗ್ತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಪೂರ್ವಭಾವಿಯಾಗಿ 13ನೇ ತಾರೀಕು KPCCಯ ಜನರಲ್ ಬಾಡಿ, KPCC ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು, KPCC ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರ ಉಪಕಂಡತ್ವದಲ್ಲಿ ಆ ಸಭೆ ಕಾರ್ಯಕ್ರಮ 11 ಗಂಟೆಗೆ 13ನೇ ತಾರೀಕು ಸೋಮವಾರ ನಡೀತದೆ. 4 ಗಂಟೆಗೆ KPCCಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ 6:15 ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವಾಗ ಮೊದಲ ಡಿನ್ನರ್ ಮೀಟಿಂಗ್ ನಡೀತು, ಅಲ್ಲಿಂದ ನಂತರ ಒಂದು ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಯಿತು. 2ನೇ ಡಿನ್ನರ್ ಮೀಟಿಂಗ್ ಇಮಿಡಿಯೇಟಾಗಿ ಆಯೋಜನೆ ಆಗಿತ್ತು. ಅದು ಬೇರೆ SC ST ಸಮುದಾಯಗಳ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅಂತ ಹೇಳ್ಕೊಂಡು ಬೇರೆ ಅದನ್ನು ನಿಯೋಜನೆ ಮಾಡಿಕೊಂಡಿದ್ರು.
ಆ ಎರಡನೇ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆದಾಗ ಇದು ದಲಿತ ವಿರೋಧಿ ಅನ್ನುವಂತಹ ಸಂದೇಶ ಎಲ್ಲ ಹೋಗುವಂಥ ಅಪಾಯವೂ ಇತ್ತು. ಇದೇ ಕಾರಣಕ್ಕಾಗಿ CLP ಅನ್ನುವಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳೋದ್ರ ಮೂಲಕವಾಗಿ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಂದು ಮಾತನಾಡೋಣ, ಹಾಗಾಗಿ ಎಲ್ರಿಗೂ ಕೂಡ ಅವರವರ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ, ಅವರವರ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಕಾಂಗ್ರೆಸ್ ಸೆಳೆದಿರುವುದು ನಿಜಕ್ಕೂ ಕೂಡ ಒಂದು ಹೇಗೆ ಪಕ್ಷವನ್ನು ಮತ್ತು ಸರ್ಕಾರವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ಕ್ರಮದಂತೆ ಭಾಸವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.